ಭಾಗ್ಯಮ್ಮ ಒಂದಿಟ್ಟು ಒಗ್ಗರಣೆ ಹಾಕಕ್ಕೆ ಕೊತ್ತಂಬರಿ ಸೊಪ್ಪು ಇದ್ರೆ ಕೊಡ್ತೀಯೇನೆ? ಅಯ್ಯೋ ಕೊತ್ತಂಬರಿ ಸೊಪ್ಪು ಎಲ್ಲಿ ತತ್ತೀಯ ಜಯಮ್ಮ? ನಾನೇ ನೋಡ್ತಾ ಇದ್ದೀನಿ ಯಾರನ್ನ ಬಂದ್ರೆ ತಾಮನ ಅಂತ ಹೇಳಿ. ನಮ್ಮ ಮನೆಗೂ ಒಂದಿಷ್ಟು ಎಲ್ಲ ನೀನು ನಾನು ಕೇಳಕ್ ಬಂದಿದ್ದೆ. ಎಲ್ಲಮ್ಮ ಇದ್ದಿದ್ರೆ ಕೊಡ್ತಿದ್ದೆ. ನಾನು ಒಗ್ಗರಣೆ ಹಾಕಕ್ಕೆ ನೋಡ್ತಾ ಇದ್ದೀನಿ ಯಾರನ್ನ ಬಂದ್ರೆ ಕೊತ್ತಂಬರಿ ಸೊಪ್ಪು ತಕೊಂಡು ತಾಮನ ಅಂತ ಹೇಳಿ. ಇರು ಯಾರನ್ನ ತರ್ಬೋದೇನೋ ತಕಮನದಲ್ಲಿ. ಇಲ್ಲೇ ಬೋತ್ತಾರೆ. ಅಲ್ಲ ನೆನ್ನೆ ಸಿನ್ನ ಯಾರ ತಗ ತಾಂತಿದ್ದೆ. ಅಲ್ಲಿ ಒಟ್ಟು ಹಾಕ್ದೆ ಒಂದೇ ದಿವಸಕ್ಕೆ. ಕೊಡು ಏನ್ ಇದ್ರೆ ಜಲ್ದು ಸಾರು ಮಾಡ್ಬೇಕು. ಹೋಗಿ ನಮ್ಮಯ್ಯಪ್ಪ ಹೊಲ್ತಕ್ ಹೋಗ್ಬೇಕಂತೆ. ಅದಕ್ಕೇನೆ ಒಗ್ಗರಣೆ ಹಾಕಕ್ಕೆ ಪೂಟ ಇಲ್ಲ. ಕೊಡ ಇದ್ರೆ ನಾನು ಕೊಡ್ತೀನಿ ಎಂದನ ತಾಂಡಾಗ. ಏನಂಗೇನೆ ನೆನ್ನೆ ಸಿನ್ನ ತಾಂದವಳೆ ಆಲೇನೆ ಮುಗೀತೇನ. ನಿನ್ಗೇನ್ ಸುಳ್ಳು ಹೇಳ್ತೀನಿ ಜಯಮ್ಮ? ಒಂದೇ ದಿವಸ ಎಲ್ಲ ಖಾಲಿ ಆತು. ಒಂದೇ ಇಟ್ಟಿತ್ತು ಬೈನಾಗ ಕಿವ್ಸ ಹೆಸರು ಮಾಡಿದ್ದೆ ಅದ್ರಾಕ್ ಹಾಕಿದ್ದೆ. ಬೇಕಂದ್ರೆ ಅಲ್ಲಿ ತರಕಾರಿ ಪುಟ್ಟಿ ಐತಿ ಹೋಗಿ ನೋಡಮ್ಮ ನೀನೇನೆ. ನಾನೇನ್ ಸುಳ್ಳು ಹೇಳ್ತಾ ಇದೀನಿ ನಿನಗೆ? ಅದ್ ಬಿಡ್ತಾಯಿ ನಮ್ಮಂತರ್ಗೆ ನೀನು ಯಾತು ಕೊಡಲ್ಲ. ಅದೇ ಲಸ್ ಮಕ್ನೋ ನಿಂಗಮ್ನೋ ಯಾವಳನ ಬಂದ್ರೆ ಗನವಾದನ್ ಕೊಡ್ತೀಯ. ಬಿಡು ಹೋಗ್ಲಿ, ನನ್ಗೇನ್ ಕೊಡಕ್ ಹೋಗ್ಬೇಡ. ಯಾರ ತಗನ ಹೋಗಿ ಇಸ್ಕೊಂತೀನಿ. ಎಂದ್ ಬಂದ್ರು ಅಷ್ಟೇನೆ. ಯಾಕೆ ಕೇಳಿರು ಇಲ್ಲ ಅಂತೀಯ. ಜಯಮ್ಮ ಇದ್ರೆ ಕೊಡ್ತಿದ್ದೆ ನಾನು. ನೀನಾದ್ರೂ ಅಷ್ಟೇ ಲಸ್ ಮಕ್ನಾದ್ರೂ ಅಷ್ಟೇ ಯಾರಾದ್ರೂ ಆಗ್ಲಿ ಹೇಳು ಇದ್ರೆ ಕೊಡ್ತಿದ್ದೆ. ನೀನ್ ಬರೇ ಇಲ್ಲೇ ಇದ್ದಾಗಲೇ ಬಂದ್ರೆ ನಾನೇನ್ ಮಾಡೋಣ? ಯಾವಾಗ್ಲೂ ಬರೇ ಹಿಂಗೆ ನೀನು ಹೆಸರಿಗೆ ತಕ್ಕಂಗೆ ನೀನು ಜಗಳನೇ ಆಡ್ತಿರ್ತಿ. ಎಲ್ಲದ್ರಾಗೂ ಜಗಳ ಗಂಟಿ ಜಯ್ಯಮ್ಮ ಅಂತ ಅಚ್ಚೆ ಮಚ್ಚಿಗೆ ಅಲಸ್ ಮಕ್ಕರಿ ಅದ್ ನಿನ್ನ ಸರಿಯಾಗೈತಿ. ಇಲ್ಲ ಅಂತ ಹೇಳ್ದಂಗಲ್ಲನ ಒಂದ್ ಇಟ್ಕೊಡು ಅಂತೀಯ. ನನಗೆ ಇದ್ದಿದೆ ನಾನೇ ಹೊರಗ್ ನಿಂತ್ಕೊಂಡು ಕೊತ್ತಂಬರಿ ಸೊಪ್ಪನ ನೋಡ್ತಾ ನಿಂತಿರ್ತಿದ್ದೆ. ಹೇಳು ಹೋಗಿ ಸಾರು ಮಾಡ್ಕೊಂಡು ಈಟತ್ತಿಗೆ ಉಂಡು ಹೊಲ್ದಕ್ ಹೋಗ್ತಿದ್ದೆ. ಕೊತ್ತಂಬರಿ ಸೊಪ್ಪು ನೋಡಲ್ಲ ಯಾರ ಕೊತ್ತಂಬರಿ ಸೊಪ್ಪ ಓದ್ಕೊಂಡ್ ಬಂದಿದ್ದಾರೆ. ತಕ ಒಂದ್ ಎರಡು ಸಿವಡ ತಕೊಂಡೋಗಿ ಹಾಕು. ನನ್ ತಗಿ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಆಗಲಾಗಲ ಕೊಡು ಅಂತೀಯ. ಇಲ್ಲದೆಲ್ ತಂದು ಕೊಡ ನಮ್ಮಂಗೆ. ಇವಾಗ ಬರ್ತಾ ಇದಾರೆ ಎಮ್ ಕರಿ ಯಾವ ಎಮ್ ತತ್ತಾಯ್ತು ನೋಡು. ರಂಗಕ್ಕ ಇದ್ದಂಗ ಇದ್ದಾಳೆ. ಕೊತ್ತಂಬರಿ ಸೊಪ್ಪು ಬಾರಮ್ಮ ಇಲ್ಲಿ ಬಾಯಿಲಿ ಇಬ್ರು ತಾಂತಿ ಬಾಯಿಲಿ ಜಲ್ದು. ಭಾಗ್ಯಮ್ಮ ನೀನೇನೆ ಕರ್ದಿದ್ದು ಬೇಕೆ ಕೊತ್ತಂಬರಿ ಸೊಪ್ಪು? ಹ್ಞೂ ಕಣ್ರಂಗಕ್ಕಯ್ಯ ನಾನೇ ಕರ್ದಿದ್ದು. ಬಾ ಜಯಮ್ಗೂ ಬೇಕಂತೆ ಇಬ್ರು ತಾಂತಿ ಬಾಯಿಲಿ. ಏನ್ ಗುಣಕಯ್ಯ ಬೇಕೆ ನಿನ್ಗೂ ಕೊತ್ತಂಬರಿ ಸೊಪ್ಪು? ಬಾ ಚೆನ್ನಾಗೈತೆ. ಇನ್ನನ ನೆನ್ನೆಸಿನ ಬೈನಾಗ ಹೋಗಿ ಕಿತ್ಕೊಂಬಂದು ಸಿউಡ್ ಕಟ್ಕೊಂಡು ಬಂದಿದ್ದೀನಿ. ಚೆನ್ನಾಗೈತಿ ಘಮ ಘಮ ಅಂತೈತಿ. ಬಾ ತಕ ಬಾ. ಹ್ಞೂ ಬೇಕಮ್ಮ. ಅದಕ್ಕೇನೆ ಇಲ್ಲಿ ಯಾರ ಕರ್ದಂಗಾತ ಕೊತ್ತಂಬರಿ ಸೊಪ್ಪು ಅಂತಾನ ಅದಕ್ಕೆ ಹುಡಿಕೆ ಬಂದೆ. ನನ್ನ ಸೊಸೆ ಹೋಗತ್ತೆ ಕೊತ್ತಂಬರಿ ಸೊಪ್ಪು ತಗೊಂಬರೋಗು. ಯಾತ ಪಾಕಡನ ಯಾತ ಇಕ್ಕೇಣಿದಾಳೆ ಪಾಕಡ ಮಾಡಕ್ಕೆ ಅಂತಾನೆ. ಅದಕ್ಕೇನೆ ಒಂದಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ ತಕೊಂಬರೋಗು ಅಂತ ಅಂದ್ಲು. ಅದಕ್ಕೆ ಬಂದಮ್ಮ. ಹೆಂಗೆ ರಂಗಕಾಯ ಸಿವುಡು? ಫ್ಯಾನ್ ಏನು ಇಲ್ಲ ಕಣೆ ಭಾಗ್ಯಮ್ಮ. 10 ರೂಪಾಯಿ ಅಷ್ಟೇನೆ ಒಂದ್ ಸಿವುಡು. ತಕೊಳ್ರಿ ಗುಂಡಕಾಯ ನಿನ್ಗೆ ಎಷ್ಟು ಕೊಡೋಣ? 10 ರೂಪಾಯಿ? ಹೇಳತ್ಲಾಗೆ ಒಂದ್ ಈಟನ ಕೊಟ್ಟಿಲ್ಲಮ್ಮ. ನೀನು 10 ರೂಪಾಯಿ ಹೇಳ್ತೀಯ. 5 ರೂಪಾಯಿ ಸಿವುಡು ಇದ್ದಂಗ ಇದಾವಮ್ಮ. ಇಟ್ ಕಟ್ಟೆ ಇದೆಯಾ ಅದಕ್ಕೆ 10 ರೂಪಾಯಿ ಹೇಳ್ತೀಯಲ್ಲೇ. ಒಂದಿಟ್ಟು ಬಾಡನು ಇದ್ದಂಗ ಇದಾವ ಮಾಲೇನೆ. ಇನ್ನ ನೆನ್ನೆ ಕಿತ್ಕೊಂಡ್ ಬಂದಿರೋದು ಅಂತ ಹೇಳ್ತೀಯ. ಅಲ್ಲಿ ಬಾಡಿರೋದು ಇದ್ದಂಗೈತೆ. ಕೊಡು 10 ರೂಪಾಯಿ ಹೇಳ್ದ ಸುಮ್ಮನೆ. ಗುಂಡಕಾಯೋ ನೆನ್ನೆ ಕಿತ್ಕೊಂಡ್ ಬಂದಿರೋದು ಒಂದಿಷ್ಟು ನೀರ್ ಹಾಕಿದ್ವಲ್ವೇ ಅದಕ್ಕೇನೆ ಬಾಡಿದ್ದಂಗೈತಿ. ಚೆನ್ನಾಗೈತಿ ನೋಡು. ಬೇಕಂದ್ರೆ ಒಂದ್ ತಕೊಂಡು ಗಮ ಗಮ ಅಂತೈತಿ. ಅಲ್ಲ ಇನ್ನೆಷ್ಟು ಕೊಡ್ತಾರೆ ನಿನ್ಗೆ 10 ರೂಪಾಯಿಗೆ? ಗುಂಡಕಾಯ ಕೈ ಹಿಡ್ಕೊಂಡು ನೋಡು ನಿನ್ಗೆ ಗೊತ್ತಾಗುತ್ತೆ. ತಟ್ಟೆಗಿದ್ರೆ ಕಾಣಿಸಲ್ಲ ಇಟೆ ಇದಾವೆ ಎಂಬಂಗಾಗುತ್ತೆ. ಕೈ ಹಿಡ್ಕೊಂಡು ನೋಡು ಗೊತ್ತಾಗುತ್ತೆ ಹೆಂಗ್ ಕಟ್ಟಿದೀವಿ ಎಂಬುದ. ಎಲ್ಲ ಕೊತ್ತಂಬರಿ ಸೊಪ್ಪು ಮಾರೋರು ಎಲ್ಲಾರು ಇಷ್ಟೇ ಮತ್ತೆ ಕೊಟ್ಟದು. ತಕ ನೋಡು. ಏನಿಲ್ಲಮ್ಮ ನೀನ್ ಒಂದಿಟ್ಟು ಕಮ್ಮಿನಿ ಕಟ್ಟಿದ್ ಹೇಳು. ಅಲ್ಲ ಬೆಳ್ದಿರಾಳು ಒಂದಿಟ್ಟು ಹೆಚ್ಚ ಕಟ್ಟಕ್ ಆಗ್ತಿರ್ಲಿಲ್ಲ. ಏನಂಗೇನೆ ಇಟೆ ಒಂದ್ 4 ಬುಡ 5 ಬುಡ ಈಗ ಕಟ್ಟಿದ್ಯಮ್ಮ. ಇದನ್ನ 10 ರೂಪಾಯಿ ಹೇಳ್ತೀಯ. ಹ್ಞೂ ಕಣ್ಗುಣಕಯ್ಯ ಇಟೆ ಕಟ್ಟೈತಿ ಈ ರಂಗಕ್ಕಯ್ಯ. ಏನು ಬೆಳ್ದಿರಲ್ ಒಂದಿಟ್ಟು ಹೆಚ್ಚ ಕಟ್ಟಿಕ್ಕಿದ್ರೇನು ಸಾವ್ಕ ಮಳೆ ನಮಗೆ. 10 ರೂಪಾಯಿ ಹೇಳುತ್ತ ಅದ್ರಾಗೆ 4 ಬುಡನು ಕಟ್ಟಿಲ್ಲ ಹೇಳತ್ಲಾಗಿ. ಹ್ಞೂ ಕಣ್ರಮ್ಮ ಬೆಳ್ದಿರಾಳು ಅಂತ ಹೇಳಿ ಎಲ್ಲ ಪುಕ್ಸಾಟೆ ಕೊಡ್ತೀನಿ ತಗೊಂಡೋಗ್ ಬಿಡ್ರಿ. ತಕೊಂಡೋಗಿ ಸಾರು ಮಾಡ್ಕೊಂಡು ಉಂಡ್ ಬಿಡ್ರಿ ಅತ್ಲಾಗಿ. ಹೇಳದ್ ನೋಡು ಬೆಳ್ದಿರಾಳಾದ್ರೆ ಅದಕ್ಕೇನು ಬಂಡವಾಳ ಹಾಕಿರಲ್ಲಿ. ಬೀಜ ಏನು ಗೊಬ್ಬರ ಏನು ಅದನ್ನ ಕಳೆ ಪಳೆ ಕಿತ್ತು ನೋಡ್ಕೊಂಬದೇನು ಎಷ್ಟಿರುತ್ತ ಖರ್ಚು. ನೀವೇನು ಇಲ್ಲಿ ಹೇಳ್ತೀರ 10 ರೂಪಾಯಿ ಕೊಡ್ರಿ 5 ರೂಪಾಯಿ ಕೊಡ್ರಿ ಅಂತಾನೆ. ನಮಗ್ ಗೊತ್ತೈತಿ ಏನ್ ಕಷ್ಟ ಐತಿ ಅದನ್ನ ಬೆಳೆಯೋದು ಅಂತಾನೆ. ಈಗ 10 ರೂಪಾಯಿ ಅಮ್ಮ ಹೇಳಿದೀನಿ ತಕೊಂಬಂಗಿದ್ರೆ ತಕೊಳ್ರಿ. ಇಲ್ಲ ಅಂದ್ರೆ ಮುಂದಕ್ಕೆ ಹೋಗ್ತೀನಿ ನಾನು ಅಷ್ಟೇನೆ. ಈಗ ಯಾರ್ಯಾರಿಗೆ ಬೇಕು ಹೇಳ್ರಿ ಜಲ್ದು. ಯೋಟತ್ತಿನ ತಕನ ಇಲ್ಲೇ ನಿಂತ್ಕೊಂಡಿರಕ್ ಆಗಲ್ಲ. ಹೋಗ್ಬೇಕು ನಾನು ಮಾರ್ಕೊಂಡು ಇನ್ನೇನು ಅಡ್ಗೆ ಮಾಡ್ಕೊಂಡು ಉಂಡು ಕೂಲಿ ಹೋಗ್ಬೇಕು ನಾನು. ಜಲ್ದಿ ತಕೊಳ್ರಿ. ರಂಗುಂದ ಹಾಕ ಕೊತ್ಮೀರಿ ಸೊಪ್ಪಿಗೆ ತಂದಿದ್ದೀರಾ? ಹ್ಞೂ ಕಣೆ ಬಾನು ಬಾ ನೋಡ್ಬಾ. ನಿನ್ಗೂ ಬೇಕೇನು? ಬಾ ಚೆನ್ನಾಗೈತೆ. ಇನ್ನನ ಘಮ ಘಮ ಅಂತೈತಿ ನೆನ್ನೆಸಿನ ಕಿತ್ಕೊಂಬಂದಿರೋದು. ಬಾ ತಕ ಬಾ. ಇವ್ರಿಗೆಲ್ಲಾರ್ಗು ಶಾನೆ ಒಟ್ಟು ಇಷ್ಟಿಷ್ಟು ಕಟ್ಬೇಕಂತೆ. 1 ವಾರ ಆಗ ಒಟ್ಟ. ಬಾ
ಬಾ ನೋಡ್ ಬಾ, ನಿನಗೆ ಬೇಕು ಅಂದ್ರೆ ತಕೊಂಡ್ ಹೋಗ್ಬಾ ಜಲ್ದು. ಬೇಕು ರಂಗುದಕ್ಕ, ಕೊತ್ಮಿರಿ ಸೊಪ್ಪು ಇಲ್ಲದೆ ಸಾಂಬಾರ್ಗೆ ಮಾಡಿದ್ರೆ ಸಾಂಬಾರು ರುಚಿಗೆ ಆಗಲ್ಲ. ಅದಕ್ಕೆ ಇಲ್ಲಿ ಯಾರೋ ಕೂಗ್ದಂಗ್ ಆಯ್ತು, ಅದಕ್ಕೆ ತಗೊಂಡೋಗೋಣ ಅಂತೇಳಿ ಬಂದೆ. ಎಷ್ಟು ಸಿವುಡು? ಒಂದು ಜಾಸ್ತಿ ಏನೂ ಇಲ್ಲ ಕಣೆ ಬಾನು, ಬರೇ 10 ರೂಪಾಯಿ. ಎಷ್ಟು ಸಿವು ಕೊಡನೆ, ತಗೊಂಡೋಗ ಒಂದ್ 2-3 ಮನೆಗೆ ಇಕ್ಕೆ. ಏನು ಒಂದು 6 ಇಕ್ಕೊಂಡ್ರು ಏನ್ ಬಾಡಲ್ಲ, ಒಂದಿಷ್ಟು ಕವನಕ್ಕೆ ಹಾಕಿ ನೀರ್ ಹಾಕಿ ಇಕ್ಕೆ ಚೆನ್ನಾಗಿರುತ್ತೆ. ನಿಮ್ ಮನೆಗೆ ಫ್ರಿಡ್ಜ್ ಐತೇನ? ಫ್ರಿಡ್ಜ್ ಇಕ್ಕೆ ಚೆನ್ನಾಗಿರುತ್ತೆ, ಒಂದು 6 ಬರುತ್ತೆ, ಏನು ಆಗಲ್ಲ. ಅಯ್ಯೋ ಬೇಡ ರಂಗುಂದ ಅಕ್ಕ, ಜಾಸ್ತಿ ತಗೊಂಡು ಹೋಗಿ ಇಟ್ಕೊಂಡ್ರೆ ಫ್ರಿಡ್ಜ್ ಅಲ್ಲೂ ಕೂಡ ಕೊಳ್ತಂಗ್ ಆಗ್ಬಿಡುತ್ತೆ. ಡೈಲಿ ಯಾರಾದ್ರೂ ಒಬ್ರು ಬಂದೇ ಬರ್ತಾರೆ, ಫ್ರೆಶ್ ಆಗಿ ತಗೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಬಿಡಿ. ಫ್ರಿಡ್ಜ್ ಅಲ್ಲಿ ಇಕ್ಕಿರೋದು ಸುಮ್ನೆ ಆರೋಗ್ಯನೂ ಹಾಳಾಗುತ್ತೆ ಫ್ರಿಡ್ಜ್ ಅಲ್ಲಿರೋದು ತಿಂದ್ರೆ. ಅದಕ್ಕೆ ನಮ್ದು ಯಾವ್ದು ತಗೊಂಡು ಸ್ಟಾಕ್ಗೆ ಮಾಡ್ಕೊಳಲ್ಲ, ಫ್ರಿಡ್ಜ್ ಅಲ್ಲಿ ಇಟ್ಟು ಅವಾಗ ತಗೊಂಡು ಮಾಡ್ತೀವಿ. ಸರಿ ಕಣೆ ಬಾನು, ನಿನ್ಗೆ ಎಷ್ಟು ಬೇಕೋ ಅಷ್ಟೇ ತಗೊಂಡೋಗು, ಮಾತ್ರ ಚೆನ್ನಾಗೈತಿ. ಅಯ್ಯೋ ಏನ್ ಚೆನ್ನಾಗಿರುತ್ತ ಏನೋ ರಂಗುಂದ ಅಕ್ಕ, ಇತ್ತೀಚೆಗೆ ಅಂತೂ ಈ ಕೊತ್ಮುರಿ ಸೊಪ್ಪು ವಾಸನೆಗೂ ಬರಲ್ಲ, ರುಚಿನೂ ಇರಲ್ಲ. ಯಾಕಪ್ಪ ಮುಂಚೆ ತರ ಇರೋದೇ ಇಲ್ಲ ಇವಾಗ. ಮುಂಚೆ ನಾವು ಚಿಕ್ಕ ಹುಡುಗರಲ್ಲಿ ಇರ್ತಾ ಇದ್ವಲ್ಲ, ಕೊತ್ಮಿರಿ ಸೊಪ್ಪು ಅವಾಗ ಎಷ್ಟು ಘಮ ಘಮ ಅಂತಿತ್ತು, ಎಷ್ಟು ರುಚಿಗೆ ಹಾಕ್ತಾ ಇತ್ತು. ಈಗ ಮಾತ್ರ ಆ ತರ ರುಚಿ ಬರೋದೇ ಇಲ್ಲ ರಂಗುಂದ ಅಕ್ಕ. ಯಾಕೆ ನಾನು ಇವಾಗಿನ ಸೊಪ್ನಾಗೆ ಯಾಕೆ ರುಚಿ ಇರಲ್ಲ ಅಂತಂದ್ರೆ, ಯಾರು ಇವಾಗ ಬೈಲ್ಗೆ ಹೋಗಲ್ವಲ್ಲ. ಈಗ ಎಲ್ಲಾರ ಮನೆಗೂನು ಬಾತ್ರೂಮ್ ಕಟ್ಟಿಸ್ಕೊಂಡಿದ್ದಾರೆ, ಎಲ್ಲ ಬಾತ್ರೂಮ್ ನಕ್ ಹೋಗ್ತಾರೆ. ಅದಕ್ಕೇನೆ ಸೊಪ್ಪುಗಳು ಆಗ್ಲಿ ತರಕಾರಿ ಆಗ್ಲಿ ಯಾವ್ದನು ರುಚಿ ಇರಲ್ಲ ಮೊದ್ಲಿನಷ್ಟು ಇವಾಗ. ಅಯ್ಯ ಭಾಗ್ಯಮ್ಮ, ಅಜ್ಜಿ ಏನ್ ಮಾತಾಡ್ತೀಯ? ಸುಮ್ನಿರತ್ಲಾಗಿ. ಅಲ್ಲ ಉಂಬ ಬಾಯಿಗೆ ಯೋಳ್ತಿಮ್ಮ ಮಾತಾಡ್ತೀಯಲ್ಲೇ, ಬಾಯಿ ಮುಚ್ಕೊಂಡಿರಕ್ಕಾಗಲ್ಲ. ಸಿಸಿ ಹೇ ಗುಂಡಕಯ್ಯೋ, ನಾನೇನ್ ಮಾತಾಡ್ತಿ? ಇರೋ ಸತ್ಯನೇ ಹೇಳಿ ನಮ್ಮ. ಮೊದ್ಲು ಅಂದ್ರೆ ಯಾರ ಮನೆಗೂನು ಲೆಟ್ರಿನ್ ರೂಮು ಬಾತ್ರೂಮು ಅಂತನ ಕಟ್ಟಿಸ್ಕೊಂಡಿರ್ಲಿಲ್ಲ. ಅದಕ್ಕೆ ಎಲ್ಲರೂ ಬಯಲ್ಗೆ ಹೋಗರು ಗದ್ದೆ ಕಡಿಕೆ. ಅವಾಗ ತರಕಾರಿ ಸೊಪ್ಪು ಎಲ್ಲನ ಚೆನ್ನಾಗಿ ರುಚಿ ಇರವು. ಈಗ ಎಲ್ಲಾರ ಮನೆಗೂ ಬಾತ್ರೂಮ್ ಕಟ್ಟಿಸ್ಕೊಂಡಿದ್ರೆ ಯಾರು ಬಯಲ್ಗೆ ಹೋಗಲ್ವಲ್ಲ. ಅದಕ್ಕೆ ಹೇಳ್ದೆ ಸ್ವಚ್ಛ ಭಾರತ ಅಂತೇಳಿ ನಮ್ಮ ಮೋದಿ ಅವ್ರು ಮಾಡ್ಯವ್ರಲ್ಲ, ಅದಕ್ಕೇನೆ ಎಲ್ಲಾರ ಮನೆಗೂ ಒಂದೊಂದು ಬಾತ್ರೂಮ್ ಕಟ್ಟಿಸ್ಕೊಂಡವ್ರೆ, ಇವಾಗ ಯಾರು ಬಯಲಿಗೆ ಹೋಗಲ್ಲ ಅಂತಾನೆ. ಅದ್ರಾಗ ಏನೈತೆ ತಪ್ಪು? ಸುಮ್ನಿರತ್ಲಿ. ಹೌದು ಗುಂಡದ ಅಕ್ಕ, ಭಾಗ್ಯದ ಅಕ್ಕ ಹೇಳ್ತಾ ಇರೋದು ಸರಿಯಾಗಿ ಐತೆ ಬಿಡು, ಅವ್ರದ್ದು ಏನು ತಪ್ಪೇ ಹೇಳಿಲ್ಲ. ಅದ್ರಲ್ಲಿ ಏನಿದೆ ಅಸಹ್ಯ ಪಡೋದಕ್ಕೆ? ಇರೋದನ್ನೇ ಇದ್ದಂಗೆ ಹೇಳಿದ್ದಾರೆ ಅಲ್ವಾ ಭಾಗ್ಯದ ಅಕ್ಕ? ಆಗಲೇ ಏ ಜಯಮ್ಮ, ಕೊತ್ತಂಬರಿ ಸೊಪ್ಪು ಬೇಕು ಅಂತಿದ್ದೆ, ತಕೊಂಡಂಗ ಹಂಗೆ ಹೋಗ್ತಾ ಇದ್ದೀಯಲ್ಲ, ತಗೊಂಡೋಗ್ಬಾರೆ. ಯಾಕೆ? ಏನು ಬೇಡ ಬಿಡು, ನಾಳೆಗೆ ತಾಂತೀನಿ. ಇವತ್ತು ಹಂಗೆ ಮಾಡ್ತೀನಿ ಸಾರ, ನೀನೇ ತಕ. ಆಗಾಳೆ ಕೊತ್ತಂಬರಿ ಸೊಪ್ಪು ಕೊಡು ಅಂತ ಬಂದಾಳು, ಈಗ ನೋಡಿದ್ರೆ ಹಂಗೆ ಮಾಡ್ತೀನಿ ಅಂತ ಹೇಳ್ತಾ ಇದೀಯಾ? ಬಾ, ಏನಾಗಲ್ಲ, 10 ರೂಪಾಯಿ ಕೊಟ್ಟು ತಗೊಂಡು ಹೋಗು. ನಿನಗೆ ಪುಕ್ಸಟ್ಟೆದಾದ್ರೆ ಬೇಕು, ದುಡ್ಡು ಕೊಡೋದಾದ್ರೆ ಬೇಡ ಅಂತೀಯಲ್ವೇ? ಹಂಗೇನು ಇಲ್ಲ, ಮಂತಕ್ಕೆ ಹೋಗಿ ದುಡ್ಡು ತಗೊಂಬತ್ತೀನಿ, ನೀವು ತಕೊಳ್ರಿ ಹಂಗೆ. ದುಡ್ಡು ಕೊಡ್ಬೇಕಾಗುತ್ತೆ ಅಂತ ಹೇಳಿ ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾಳೆ. ಮಂತಕ್ಕೆ ಹೋಗಿ ದುಡ್ಡು ತೊತ್ತಾಳಂತ ಇವಳು. ದುಡ್ಡು ತಗೊಂಬರ ಮಕ ನೋಡು. ಅವಳು ಹಂಗೆ ಕಣೆ ಭಾಗ್ಯಮ್ಮ, ಎಂದೂನು ಯಾತು ದುಡ್ಡು ಕೊಟ್ಟು ತಗೊಂಬದೇ ಇಲ್ಲ, ಬರೇ ಕಂಡಾರ ಮನೆಗೆ ಹೋಗೋದೇನೆ. ಸುಮ್ಮನೆ ಸುಳ್ಳು ಹೇಳಿ ಹೋಗಿದ್ದಾಳೆ, ದುಡ್ಡು ತರಕ್ ಹೋಗ್ತೀನಿ ಅಂತಾನೆ. ಇಲ್ಲ ಇರು, ಬರೋದೇ ಇಲ್ಲ ಇನ್ ಬೈಗಾದ್ರು ಅವಳು. ಬೇಕಂದ್ರೆ ಇನ್ನೊಬ್ರು ಮನೆಗೆ ಯಾರ ಮನೆಗಾನ ಹೋಗಿರ್ತಾಳೆ ಇಟತ್ತಿಗೆ, ಕೊತ್ತಂಬರಿ ಸೊಪ್ಪು ಕೊಡ್ರಿ ಅಂತಾನೆ. ಈಗ ನಿಮ್ಗೆ ಎಷ್ಟು ಬೇಕು ಹೇಳ್ರಮ್ಮ? ಗುಣಕಯ್ಯೋ ನಿನ್ಗೆ ಎಷ್ಟು ಬೇಕು? ನಾನು ನಿನ್ಗೆ ಎಷ್ಟು ಇಡ್ಬೇಕೆ? ಜಲ್ ತಕೊಳ್ರಿ. ಸರಿ ಕಣೆ ರಂಗಮ್ಮ, ನನಗೂ ಬೇಡ ನಿನ್ಗೂ ಬೇಡ, 10 ರೂಪಾಯಿಗೆ 3 ಸೀಡ್ ಮಾಡ್ಕೊಂಡು ಕೊಡು, 3 ಜನನು ತಾಂತೀವಿ. ಗುಣಕಯ್ಯೋ 10 ರೂಪಾಯಿಗೆ 3 ಸೀಡ್ ಕೊಡ್ಬೇಕು ನಿನ್ಗೆ? 10 ರೂಪಾಯಿ ಸೀಡು ಒಂದು. ನಾನು ಹಂಗಲ್ಲ ಹೇಳಿದ್ದು, ಅದು 20 ರೂಪಾಯಿಗೆ 3 ಸೀಡ್ ಮಾಡ್ಕೊಂಡು ಕೊಡು ಅಂತ ಹೇಳಿದ್ದು. ನಾನು 20 ರೂಪಾಯಿ ಎಂಬಕೋ 10 ರೂಪಾಯಿ ಅಂದೆ. ತೊತ್ತ ನಾನು ಬಾನು ಭಾಗ್ಯಮ್ಮನು 3 ತಾಂತೀವಿ, ಆಮೇಲೆ ತಂದು ಕೊಡ್ತೀನಿ ಭಾಗ್ಯಮ್ಮಗ್ ದುಡ್ಡ. 3 ಕೊಡು 20 ರೂಪಾಯಿಗೆ. ಸರಿ ಅಮ್ಮ, ಅದ್ರಾಗೂ ಲಾಸ್ ಮಾಡ್ತೀರಾ ನನಗೆ, ಇನ್ನೇನ್ ಮಾಡಕ್ಕಾಗುತ್ತೆ? ತಾಳ್ರಿ 20 ರೂಪಾಯಿ 3 ಸೀಡ್ ಕೊಡ್ತೀನಿ. ಹಂಗಂದ್ರೆ ರಂಗುದಕ್ಕ, ನಮ್ದಕ್ಕೆ 20 ರೂಪಾಯಿ 3 ಸೀಡ್ಗೆ ಕೊಡಿ, ನಮ್ದು 3 ಸೀಡ್ ಬೇಕು. ಸರಿ ಬಿಡು, ನಾನು 2 ತಾಂತೀನಿ, ಭಾಗ್ಯಮ್ಮ 1 ತಾಂತಾಳೆ. ನಾನು ಅವಳನ್ನು ಹಂಚ್ಕೊಂತೀವಿ, ನಾನು 2 ತಾಂತೀನಿ, ಅವಳು 1 ತಾಂತೀನಿ. ಅಲ್ಲೇನೆ ಭಾಗ್ಯಮ್ಮ, ಬಾನುಗೆ 3 ಸೀಡ್ ಬೇಕಂತಿ, ಅವಳು 3 ಸೀಡ್ ತಾಂಬ್ಲೇಳು ಅವಳು, ನಾವಿಬ್ರು ಹಂಚ್ಕೊಂಬನ. ನಾನು 2 ತಾಂತೀನಿ, ನೀನು 1 ತಾಕ. ಹಂಗ ಸರಿ ಹೇಳ್ಬಿಡಕ್ಕ, ಹಂಗೆ ಮಾಡೋಣ. ನನಗೆ 1 ಸೀಡ್ ಸಾಕು, ನೀನು 2 ತಾಕ. ನೋಡಿದ್ರಲ್ಲ ಸ್ನೇಹಿತರೆ, ಕೊತ್ತಂಬರಿ ಸೊಪ್ಪನವ್ರು ಬಂದ್ರೆ ಹಳ್ಳಿ ಹೆಂಗಸರು ಹೆಂಗೆಲ್ಲ ಚೌಕಾಸಿ ಮಾಡ್ತಾರೆ, ಏನೆಲ್ಲ ಮಾತಾಡ್ತಾರೆ ಅಂತಾನ. ನಿಮ್ ಕಡೆನೂ ಹಿಂಗೆ ಮಾತಾಡ್ತೀರಾ? ಸರಿ, ಹಂಗಿದ್ರೆ ಕಮೆಂಟ್ ಮೂಲಕ ನಮ್ಗೆ ತಿಳಿಸ್ರಿ. ಹಂಗೆ ನಿಮ್ ಕಡೆಗೆಲ್ಲನ ಹೆಂಗೈತೆ ಕೊತ್ತಂಬರಿ ಸೊಪ್ಪು ರೇಟು ಅದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.